ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಫ್ರೆಂಡ್ಶಿಪ್ ಅಂದ್ರೆ ಅದು ಗಿಲ್ಲಿ ಮತ್ತೆ ಕಾವ್ಯನ ನಡುವೆ ಇರುವಂತಹ ಒಂದು ಫ್ರೆಂಡ್ಶಿಪ್ ಅನ್ಬೋದು. ಅದು ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟನೂ ಕೂಡ ಆಗಿದೆ. ಮನೆಯಲ್ಲಿ ಕೂಡ ಅದು ತುಂಬಾ ಜನಕ್ಕೆ ಇಷ್ಟ ಇಲ್ಲ. ಆದ್ರೆ ಬಿಗ್ ಬಾಸ್ಗೆ ತುಂಬಾ ಇಷ್ಟ ಇರೋ ತರ ಕಾಣಿಸ್ತಿದೆ. ಯಾಕಂದ್ರೆ ಅದರದೇ ಒಂದು ಪ್ರೋಮೋನ ಈಗ ಬಿಗ್ ಬಾಸ್ ಅವರು ಬಿಟ್ಟಿದ್ದಾರೆ. ಸೊ ಗಿಲ್ಲಿ ಕಾವ್ಯ ದೂರ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. 2 ದಿನದಿಂದ ಗಿಲ್ಲಿ ಕಾವ್ಯ ಇಬ್ರು ಒಬ್ರಿಗೊಬ್ರು ಮಾತಾಡ್ತಿಲ್ಲ. ಆದ್ರೆ ನಿನ್ನೆ ಟಾಸ್ಕ್ಗಳ ಮಧ್ಯೆನೂ ಕೂಡ ಎಂತಹ ಒಂದು ದೊಡ್ಡ ಮಾತುಕತೆ ಆದ್ರೂ ಕೂಡ ಗಿಲ್ಲಿ ಕಾವ್ಯ ಇಬ್ರು ಮಾತಾಡೋದಿಲ್ಲ. ಆದ್ರೆ ಟಾಸ್ಕ್ ಎಲ್ಲ ಮುಗಿದ ನಂತರ ಗಿಲ್ಲಿ ಕಾವ್ಯ ಒಂದು ಟೇಬಲ್ ಮೇಲೆ ಕುತ್ಕೊಂಡು ಟೀ ಕುಡ್ಕೊಂತ ಇಬ್ರು ಮಾತಾಡ್ತಾರೆ. ಆಗ ಕಾವ್ಯ ಹೇಳ್ತಾರೆ, ಏನ್ ನಿನ್ ಪ್ರಾಬ್ಲಮ್, ಮಾತೆ ಯಾಕೆ ಬಿಟ್ಟಿದ್ಯಾ ಅಂತ ಹೇಳಿ ಗಿಲ್ಲಿಗೆ ಕೇಳಿದಾಗ ಗಿಲ್ಲಿ ಹೇಳ್ತಾನೆ, ನೀನ್ ನನ್ನನ್ನು ರೇಗಿಸ್ಬೇಡ, ಮಾತಾಡ್ಸ್ಬೇಡ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲಿ ಅಂತ ಹೇಳಿದಾಗ, ಇವಾಗ ಕೊನೆದಾಗ ಕೇಳ್ತಿದ್ದೀನಿ, ನಾನು ಇವಾಗ ಮಾತಾಡ್ಸ್ಬಾರ್ದ ಅಂತ ಹೇಳಿ ಕೇಳ್ತಾನೆ ಗಿಲ್ಲಿ. ಆಗ ಕಾವ್ಯ ಹೇಳ್ತಾಳೆ, ಮಾತಾಡ್ಸು, ನನ್ನನ್ನು ರೇಗಿಸ್ಬೇಡ ಅಂದಾಗ ಗಿಲ್ಲಿಗೆ ಬೇಜಾರಾಗತ್ತೆ. ರೇಗಿಸ್ಬಾರ್ದು ಅಂತ ಹೇಳಿದ್ಮೇಲೆ ನಾನು ನಿನ್ನ ಮಾತಾಡ್ಸೋದೇ ಇಲ್ಲ ಬಿಡು ಅಂತ ಹೇಳಿ ಗಿಲ್ಲಿ ಹೇಳ್ತಾನೆ. ಆಮೇಲೆ ಕಾವ್ಯ ಹೇಳ್ತಾಳೆ, ಎಲ್ಲರೂ ಕೂಡ ನಿನಗೆ ರೇಗಿಸಿದಾಗ ಅಥವಾ ಏನೋ ಒಂದು ಮಾತು ಹೇಳಿದಾಗ ನಿನಗೆ ಹೀಗೂ ಹರ್ಟ್ ಆಗಲ್ಲ, ನಾನು ಹೇಳಿದ ಕೂಡಲೇ ನಿನಗೆ ಹೀಗೂ ಹರ್ಟ್ ಆಗತ್ತಾ ಅಂತ ಹೇಳಿ ಕೇಳಿದಾಗ ಗಿಲ್ಲಿ ಒಂದು ಅದ್ಭುತವಾದಂತಹ ಮಾತನ್ನ ಹೇಳ್ತಾನೆ, ಊರವರೆಲ್ಲ ಬೈಯೋದೇ ಬೇರೆ, ಮನೆಯವರು ಬೈಯೋದೇ ಬೇರೆ ಅಂತ ಹೇಳಿ. ಅಲ್ಲಿಗೆ ಕಾವ್ಯ ನನ್ನ ಮನೆಯವಳು ಅನ್ಕೊಂಡಿದ್ದೀನಿ ಅನ್ನೋದು ಗಿಲ್ಲಿಯ ಒಂದು ಮಾತಿನ ಅರ್ಥ ಇರ್ತದೆ. ಇಲ್ಲಿ ಕಾವ್ಯ ಅವರು ಎಮೋಷನಲ್ ಆಗಿ ಸ್ವಲ್ಪ ಕಣ್ಣೀರನ್ನು ಕೂಡ ಹಾಕ್ತಾರೆ. ಇದಾದ ನಂತರ ಮಾತಿನ ಮಧ್ಯದಲ್ಲಿ ಅಂದ್ರೆ ಮಾತಾಡದೇ ಇರೋ ಸಮಯದಲ್ಲಿ ಗಿಲ್ಲಿ 3ನೇ ವ್ಯಕ್ತಿ ನನ್ನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ತಮಾಷೆ ಮಾಡಿದ್ದನ್ನ ಕಾವ್ಯ ಸೀರಿಯಸ್ ಆಗಿ ತಗೊಂಡು, ನಿನ್ನೆ ನೀನು ಏನು ಹೇಳಿದೆ, 3ನೇ ವ್ಯಕ್ತಿ ನಿನ್ನ ವಿಷಯಕ್ಕೆ ಅಡ್ಡ ಬರಬಾರ್ದು ಅಂತ ಹೇಳಿದ್ದಾನೆ, ನಾನು 3ನೇ ವ್ಯಕ್ತಿ ಅಂತ ಹೇಳಿ ನಿನಗೆ ಅನ್ಸಿದ್ರೆ ನನ್ನನ್ನು ನೀನು ಸುಮ್ಮನೆ ಬಿಟ್ಟು ಬಿಡು ಅಂತ ಹೇಳಿ ಕಾವ್ಯ ಅವರು ಎದ್ದು ಓಡೋಗ್ತಾರೆ. ಆಮೇಲೆ ಇವರಿಬ್ರು ಮಧ್ಯೆ ಏನಾಗಿದೆ ಅಂತ ಹೇಳಿ ಖಂಡಿತ ಗೊತ್ತಿಲ್ಲ. ಸೊ ಗಿಲ್ಲಿ ಕಾವ್ಯ ಇಬ್ರು ಕೂಡ ಮಾತಾಡ್ಕೊಂಡು ತಲೆಹರಟೆ ಮಾಡ್ಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡಿದ್ರೇ ಚೆನ್ನಾಗಿ, ಅದನ್ನ ಬಿಟ್ಟು ಇಬ್ರು ದೂರ ಆಗ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಸದೇ ಇರುವಂಥದ್ದು ಎಲ್ಲೋ ಒಂದು ಕಡೆ ನೋಡೋಕೆ ಆಗ್ತಾ ಇಲ್ಲ. ಏನೇ ಆಗಲಿ ಗಿಲ್ಲಿ ಕಾವ್ಯ ಬೇಗ ಒಂದಾಗಲಿ, ಮನೆಯಲ್ಲಿ ಎಂಟರ್ಟೈನ್ಮೆಂಟನ್ನು ಜಾಸ್ತಿ ಮಾಡಲಿ. ಕಾವ್ಯ ಇನ್ನೂ ಯಾರೋ ಒಬ್ರು ನಿನ್ನನ್ನು ರೇಗಿಸ್ತಿದ್ದಾರೆ, ನಿನ್ನನ್ನು ಕರ್ಕೊಂಡು ಸೆಮಿಫೈನಲಿಗೆ ಹೋಗ್ತಾರೆ ಅಂತ ಹೇಳಿದ ಕೂಡಲೇ ಗಿಲ್ಲಿಯಿಂದ ದೂರ ಆಗುವಂತಹ ಮಾತುಗಳನ್ನು ಆಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಖಂಡಿತ ಗೊತ್ತಾಗಲಿಲ್ಲ. ಸೊ ಗಿಲ್ಲಿ ಯಾರ ಜೊತೆಗಿರ್ತಾನೆ, ಅವ್ರು ಯಾವಾಗಲೂ ನಕ್ಕೋತಾ ಇರ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂತಹ ನಗುವನ್ನು ಕಾಲಿಂದ ಒದ್ದುಬಿಟ್ರೇನೋ ಕಾವ್ಯ ಅಂತ ಹೇಳಿ ನನಗೆ ಅನ್ನಿಸ್ತು. ಸೊ ಮನೆಯಲ್ಲಿ 100 ಮಾತಾಡ್ಕೊಳ್ಳಿ, ಹೊರಗಡೆ ಜನಗಳು ನಿಮ್ಮನ್ನು ಕಾಪಾಡುವಂಥದ್ದು ನಿಮಗೆ ಗೊತ್ತಿರಲಿ. ಸೊ ಅದನ್ನು ತಲೆಯಲ್ಲಿ ಹಿಡ್ಕೊಳ್ಳಿ ಅಂತ ಹೇಳ್ತಾ ಗಿಲ್ಲಿ ಮತ್ತು ಕಾವ್ಯ ಆದಷ್ಟು ಬೇಗ ಒಂದಾಗಲಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಸ್ ಇದ್ರೋ ಎಲ್ಲರೂ ಕೂಡ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇವರಿಬ್ಬರು ನಡುವೆ ನಡೀತಿರುವಂತಹ ಒಂದು ಕಾನ್ವರ್ಜೇಷನ್ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.